ಮಲ್ಮ ಬೆಟ್ಟದ ಪರಿಸರ ಕಕ್ಕಬ್ಬೆ, ನೆಲಜಿ ಹಾಗೂ ಪೇರೂರು ಗ್ರಾಮಗಳ ಇಗ್ಗುತಪ್ಪ ದೇವಾಲಯಗಳಿಗೆ ಸಂಬಂಧಪಟ್ಟ ಪವಿತ್ರ ನೆಲೆಯಾಗಿದ್ದು, ಇಲ್ಲಿ ಕೃಷಿ ಚಟುವಟಿಕೆ ಹೊರತುಪಡಿಸಿ ಪ್ರವಾಸೋದ್ಯಮ ಸೇರಿದಂತೆ ಇತರ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ. ಬಲವಂತದಿಂದ ಅಂತಹ ಚಟುವಟಿಕೆಗಳನ್ನು ಕೈಗೊಂಡಲ್ಲಿ ಕೊಡವ ಸಮಾಜ, ಕೊಡವ ಸಂಘಟನೆಗಳ ಸಹಯೋಗದಲ್ಲಿ ಜಿಲ್ಲೆಯಾದ್ಯಂತ ಆಂದೋಲನ, ಹೋರಾಟ ನಡೆಸಲಾಗುತ್ತೆ ಅಂತ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಹಾಗೂ ದೇಶತಕ್ಕರೂ ಆದ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಹೇಳಿದ್ದಾರೆ. ದಲಜಿ ಗ್ರಾಮದ ಶ್ರೀ ಇಗ್ಗುತಪ್ಪ ದೇವಸ್ಥಾನದ ಹಾಗೂ ಮಲ್ಮ ಬೆಟ್ಟದ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ಕಾಮಗಾರಿಯ ವಿರುದ್ಧ ನೆಲಜಿ ಗ್ರಾಮಸ್ಥರು ಗ್ರಾಮದ ದವಸ ಭಂಡಾರದಲ್ಲಿ ಶನಿವಾರ ಏರ್ಪಡಿಸಿದ್ದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 3 ದೇವಸ್ಥಾನಗಳು ಸೇರಿ ಪ್ರತಿಯೊಂದು ನಾವು ಏನು ಆಚಾರ ವಿಚಾರ ನಡೆಸ್ತಾ ಇದ್ದೇವೆ ಅಷ್ಟೇ ಪ್ರಾಮುಖ್ಯತೆ ನಮ್ಮ ಇಲ್ಲಿನ ನೆಲಜಿ ಶ್ರೀ ಇಗ್ಗುತಪ್ಪ ದೇವಸ್ಥಾನಕ್ಕೂ ಇದೆ. ಅದರ ಸ್ವಲ್ಪವೇ ದೂರದಲ್ಲಿ ಇರುವಂಥ ಒಂದು ಜಾಗ, ಸುಮಾರು 72 ಎಕರೆಯಷ್ಟು ಜಾಗ ಅನ್ಯಧರ್ಮೀಯರು ಅದನ್ನು ಖರೀದಿಸಿದ್ದು. RTCಯಲ್ಲಿ ಕೂಡ ಅನ್ಯಧರ್ಮೀಯರ ಹೆಸರು ಬಂದು ತುಂಬ ಊಹಾಪೋಹ, ಕೋಲಾಹಲಕ್ಕೆ ಕಾರಣವಾಗಿತ್ತು. ಇದಕ್ಕೆಲ್ಲ ಏನು ಅಂತೇಳಿ ಒಂದು ತೆರೆ ಎಳೆಯುವ ದೃಷ್ಟಿಯಿಂದ ಗ್ರಾಮಸ್ಥರೇ ಕರೆದಂತಹ ಒಂದು ಮೀಟಿಂಗ್ಗೆ ನಾವೆಲ್ಲ ಆಗಮಿಸಿದ್ದೆವು. ಕೂಲಂಕುಷವಾಗಿ ಚರ್ಚೆ ಆಯಿತು. ಮತ್ತು 20ನೇ ತಾರೀಕು ಬಲ್ಲಮಾವಟಿ ಗ್ರಾಮ ಪಂಚಾಯಿತಿಯಲ್ಲಿ ಪುನಃ ಗ್ರಾಮಸ್ಥರ ಸಭೆಯನ್ನು ಕರೆಯಲಾಗಿದೆ. ಅವರ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿಯ ಪರವಾನಗಿ ಇಲ್ಲದೆ, ಪರ್ಮಿಷನ್ ಇಲ್ಲದೆ ಅಲ್ಲಿ ಕೆಲವು ಕಾಮಗಾರಿಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಹೆವಿ ಎಲೆಕ್ಟ್ರಿಫಿಕೇಷನ್ ಆಗಿರ್ಬೋದು, ಅಥವಾ ಅಲ್ಲಿ ದೊಡ್ಡ ದೊಡ್ಡ ಕಂದರಗಳನ್ನು ಕೂಡ ತೋಡಿದ್ದಾರೆ, ರೋಡನ್ನು ವೈಡ್ನಿಂಗ್ ಮಾಡ್ತಾ ಇದ್ದಾರೆ ಅಂಥೇಳಿ ಗ್ರಾಮಸ್ಥರ ದೂರು ಬಂದ ಹಿನ್ನೆಲೆಯಲ್ಲಿ ಈಗ ಆ ವಿಷಯ ಎಲ್ಲ ಕೂಲಂಕಷವಾಗಿ ಚರ್ಚೆ ಆಗಿ ಆ ಪಾರ್ಟಿ ಕೂಡ ಬಂದಿಲ್ಲ. 2-3 ಸಲ ಕರೆದು ಕೂಡ ಅವರು ಬಂದಿಲ್ಲ ತಗೊಂಡವರು. ಹಾಗಾಗಿ ಇಡೀ ಗ್ರಾಮವೇ ಒಂದಾಗಿ ಇದನ್ನೆಲ್ಲ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಕೃಷಿ ಚಟುವಟಿಕೆ ಬಿಟ್ಟು ಸದ್ಯಕ್ಕೆ ಬೇರೆ ಯಾವುದೇ ಚಟುವಟಿಕೆ ಮಾಡುವಾಗಿಲ್ಲ ಅಂತ ಹೇಳುವಂಥದ್ದು. ಮತ್ತು ಹಾಗೆ ಪುನಃ ಅತಿಮೀರಿ ಅವರ ಪ್ರಭಾವ ಬಳಸಿ ಏನಾದರೂ ಇದನ್ನು ಇತರ ಚಟುವಟಿಕೆಗಳಿಗೆ ಅವರು ಏನಾದರೂ ಪ್ರವಾಸೋದ್ಯಮ ಆಗಲಿ ಇಂಥದಕ್ಕೆ ಬಳಸಿದ್ದೇ ಆದರೆ ಇಡೀ ಊರೇ ಸೇರಿ ಇಡೀ ಕೊಡಗಿನಾದ್ಯಂತ ಒಂದು ಆಂದೋಲನದ ರೀತಿ ತಗೊಂಡು ಎಲ್ಲ ಕೊಡವ ಸಮಾಜ ಮತ್ತು ಎಲ್ಲ ನಮ್ಮ ಕೊಡವ ಸಂಘಟನೆಗಳೇನಿದೆ ಅವರೆಲ್ಲ ಒಂದು ಸಹಕಾರದಲ್ಲಿ ದೊಡ್ಡ ಮಟ್ಟದ ಆಂದೋಲನಕ್ಕೆ ಕೂಡ ನಾವು ತಯಾರಿದ್ದೇವೆ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಎಲ್ಲರೂ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದರು. ಎಲ್ಲದಕ್ಕೂ ನಾವು 20ನೇ ತಾರೀಕು ಈಗ ಗ್ರಾಮ ಪಂಚಾಯಿತಿಯಲ್ಲಿ ಆಗುವಂಥ ಈ ಗ್ರಾಮ ಸಭೆಯ ಫಲಶ್ರುತಿ ಏನು ಅಂತ ನೋಡಿ ಮುಂದಿನ ಕ್ರಮ ಕೈಗೊಳ್ತಿದ್ದೇವೆ. ಹಾಗೆ ಜಿಲ್ಲಾಧಿಕಾರಿ ಹತ್ರ ಕೂಡ ಇದು ನಮ್ಮ ಒಂದು ಸೆನ್ಸಿಟಿವ್ ಝೋನು ಮತ್ತು ಒಂದು ಸ್ಯಾಂಕ್ಟೋರಮ್ ಥರ. ಮಲ್ಮ ಅಂತ ಹೇಳೋದು ತಲಕಾವೇರಿ ಬಿಟ್ಟರೆ ಕೊಡವರಿಗೆ ಅತ್ಯಂತ ಪವಿತ್ರವಾದ ಸ್ಥಳ. ಅಲ್ಲಿ ಪ್ರಮುಖ ಹಬ್ಬಗಳು ನಮ್ಮ ಪುತ್ತರಿ, ಅದರ ಕಟ್ಟು ಮುರಿಯೋದು ಇಂಥದ್ದೆಲ್ಲ ನಡೆಯುವಂಥ ಸ್ಥಳ. ಅಲ್ಲಿ ಯಾವುದೇ ರೀತಿಯ ಪಾವಿತ್ರ್ಯತೆಗಾಗಲಿ, ಅಲ್ಲಿ ಹರಿಯುವಂಥ ಕುಲ್ಲಿ ನೀರಾಗಲಿ, ಅಲ್ಲಿ ಇರುವಂಥ ನಿತ್ಯ ಹರಿದ್ವರ್ಣದ ಕಾಡಿಗಾಗಲಿ ತೊಂದರೆ ಆದರೆ ಇಡೀ ಕೊಡಗಿನ ಜನರ ಏನು ಆಚಾರ ವಿಚಾರ ಪದ್ಧತಿ ಪರಂಪರೆ ಅದಕ್ಕೆಲ್ಲ ಧಕ್ಕೆ ಬರುವಂಥ ಒಂದು ಸಂದರ್ಭ ಇರೋದರಿಂದ ನಾವೆಲ್ಲ ಒಂದಾಗಿ ಒಮ್ಮತದ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಯಾವುದೇ ಕಾರಣಕ್ಕೆ ಅಲ್ಲಿ ಬೇಡದಂತಹ ಒಂದು ಕಾಮಗಾರಿಗಳನ್ನಾಗಲಿ ಅಥವಾ ಪ್ರಕೃತಿ ನಾಶಕ್ಕೆ ನಾವು ಎಡೆ ಮಾಡಿಕೊಡೋದಿಲ್ಲ ಅಂತ ಅಖಿಲ ಕೊಡವ ಸಮಾಜ ಪರವಾಗಿ ನಾವೆಲ್ಲರೂ ಇಂದು ನಿಂತಿದ್ದೇವೆ. ನಮಗೂ ಅಷ್ಟೇ, ಜನರು, ಭಕ್ತ ಮಹಾಜನರು, ಕೊಡಗಿನ ಅಲ್ಲಿರುವವರು ಮಾತ್ರ ಅಲ್ಲ, ಹೊರ ರಾಜ್ಯ ಹೊರ ದೇಶಗಳಲ್ಲಿರುವಂಥ ನಮ್ಮ ಅಭಿಮಾನಿಗಳು ಇದಕ್ಕೆ ತುಂಬ ದೊಡ್ಡ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಅಂತ ಹೇಳ್ಕೊಂಡು ನಮಗೆ ವಿಶ್ವಾಸ ಇದೆ. ಅಖಿಲ ಕೊಡವ ಸಮಾಜದ ಖಜಾಂಚಿ ಕಾಯಪಂಡ ಸುನಿಲ್ ಮಾತನಾಡಿ, ಗ್ರಾಮಸ್ಥರು ಅನ್ಯ ಧರ್ಮೀಯರಿಗೆ ಆಸ್ತಿಯನ್ನ ಮಾರಾಟ ಮಾಡುವುದು ಸಲ್ಲದು. ಊರಿನ ಕಟ್ಟುಪಾಡುಗಳಿಂದ ನಾಡಿನ ಜನ ಪಾಲಿಸ್ತಾ ಇದ್ದಾರೆ. ಜನರ ಆಚಾರ ವಿಚಾರ ಸಂಸ್ಕೃತಿಗೆ ಧಕ್ಕೆ ಆದಲ್ಲಿ ಇದನ್ನ ಪ್ರಬಲವಾಗಿ ಪ್ರತಿಭಟಿಸಲಾಗುತ್ತೆ ಎಂದರು. ಅರ್ಜಿ ಕೊಡ್ತಿದ್ದಾನೆ ಐಗಳಿಗೆ ಹಾಕಿ ಟೇಬಲ್ಗೆ ಅರ್ಜಿ ಕೊಡ್ಪಂಗೆ ಟೇಬಲ್ಗೆ ಹಾಕಿ ತಿಂಗಿ ಹಾಕಲೇ ಎಣಿಸಲ್ಲ ಅಂಗಡ ಎರಡು 11 ನಾಳೆ 30% ಕನ್ವರ್ಟ್ ಮಾಡಿ ಬಾಕಿ ಮೇಲೆ ಕನ್ವರ್ಟ್ ಮಾಡಿ ಬಂದ್ರು ಪೂರ್ತಿ. ಫಸ್ಟ್ ಅರ್ಜಿ ಕೊಡ್ತೀರಿ ಗ್ರಾಮ ಪಂಚಾಯತಿಗೆ, ಗ್ರಾಮ ಸಭೆಗೆ ಎಲ್ಲರೂ ಪೋಯಿ ಗ್ರಾಮ ಸಭೆಗೆ ಪೋಪಕ ನಂಗಳು ಸುಮಾರು ಪೋಪೆ ಅಂಕಿಂತ ಕಾರಬಾರ ಹೇಳಿ ಗ್ರಾಮ ಸಭೆಗೆ ಹಾಕಿ ಪ್ರತಿಯೊಬ್ಬರು ಪೋಯಿ ಇನ್ನ ವಿಷಯದ ಎಣ್ಣೆಯಲ್ಲಿ ಅಲ್ಲಿಯೂ ಪುನಃ ಅರ್ಜಿ ಕೊಡಿ. ಇಚ್ಚಕ್ಕೆಲ್ಲ ಆಯ್ತು ನಿಂಗೆ ಡಾಕ್ಯುಮೆಂಟೇಷನ್ ರೆಡಿ ಹಿಂಗೆ ಪಿನ್ನ ಅಲ್ಲಿ ಐங்களுக்கு ஆக்கிட்டு ஐங்களுக்கு தக்குவ ಗಡಿಜಂಗಿ ಫಸ್ಟ್ ಕಾನೂನು ಭಾಗದಲ್ಲಿ ಇಂಗಣ್ಣನಿಗೆ ನಂಗಡ ಲಾಯರ್ ಎಣ್ಣನೆಕ್ಕು ಪಿಂಜ ತಲೆಗಣ್ಣಂತ ಬಾಲೆಕರ ಎಣ್ಣನೆಕ್ಕು
ಎಂತ ಮಾಡೋಚಿಂಗೆ ಗ್ರಾಮ ಪಂಚಾಯಿತಿ ಮುಖ್ಯ. ಗ್ರಾಮ ಪಂಚಾಯಿತಿಗೆ ನಂಗೆ ಆನಂತ ತೊಂದರೆ ಅಂತಂದು ಅದನ್ನು ಎಳೆದಿದ್ದ ಹಂಗೆ ಕೊಡ್ಬೇಕು ದಂಡನೆ. ಪುನಃ ನಂಗೆ ಜಿಲ್ಲಾಧಿಕಾರಿಗೆ ಕೊಡ್ಪಂತ ವ್ಯವಸ್ಥೆ ಎಂತ ಆಯ್ತು ನನಗೆ ಮೊತ್ತವಾಯ್ತು. ಈ ನಂಗಡ ಮನ್ಮತ್ರಾಡಿಗಳು ನಂಗಡ ವಿಗುತಪ್ಪ ದೇವಸ್ಥಾನದ ಸುತ್ತು ನಂಗಡ ದೇವಸ್ಥಾನದ ಸುತ್ತು ಏದೇ ಕಾರಣಕ್ಕೂ ಬೋರೆ ಒಂದು ಮಾಡೋಕಯ್ಯ ಕೃಷಿ ಮಾಡೋಚೆ ಮಾಡೋದು ಅದು ನಂಗೆ ರೈಟಿಂಗ್ ಹೇಳ್ತಾರೆ. ಪಿನ್ನ ಕೆಲವು ಜನ ಎಣ್ಣಿಸಿ ಹಂಗೆ ನಲ್ಲ ಜನ ಬಾಕಿಂಗ್ ಹಂಗೆ ಮೀಟಿಂಗ್ ಪಪ್ಪ ತಕ್ಕ ಬರೆಯೋರು ಒಂದು ಮಾಡಿ ಕಾಕಿಸಿಡಿ ನಿಂಗಡವರು ಸಮಿತಿ ಮಾಡಿ ಮುಂದೆ ವಿಗುತಪ್ಪ ದೇವಸ್ಥಾನದ ಅಧ್ಯಕ್ಷಗಳಾಗಿ ಹಾಕಿಯೋಳಿ ಅರಿವಂಗ ಪೆರಿಯಂಗಳಾಗಿ ಹಾಕಿಯೋಳಿ ಹಾಕೊಂಡವ್ರು ಎಳುತ್ತು ಗುತ್ತೇ ಮಾಡಿ ಅದು ಸ್ಟ್ಯಾಂಪ್ ಪೇಪರಲ್ಲೇ ಇಕ್ಕಡು ಅವರು ಎಳುತ್ತು ಗುತ್ತು ಮಾಡೋದು ಅದನ್ನು ಹೋಯ್ತು ನಂಗೆ ಡಿ ಸಿಗೆ ಕೊಡ್ಕೊಂಡು ಇನ್ನೊಂದು ಜಾಗಕ್ಕೂ ಕೊಡ್ಕೊಂಡು ಬಾಯಿ ತಕ್ಕುಕೊಂಡ ಬುಡುಲೆ ಅನ್ನೋದಿಲ್ಲ ಎಳುತ್ತು ಗುತ್ತುಕೊಂಡು ಅಂಗಡ ಸೈನು ಇಂಗಡ ಸೈನ್ ಹೊಡ್ಕೊಂಡು ಅದನ್ನು ಹೇಳ್ತಾನೆ ಪಂಜಿ ಜಿಲ್ಲಾಧಿಕಾರಿಗೂ ಕೊಡ್ಕೊಂಡು ಜಿಲ್ಲಾಧಿಕಾರಿ ಆರ್ಡರ್ ಮಾಡೋಂಜಿ ADLR ಕೈ ಪಂಜಿ ಪ್ಲ್ಯಾನ್ನ ಸಹ ಮಾಡಿ ತಗೊಂಡು ಅದು ಮಾತ್ರ ಕೃಷಿ ಮಾತ್ರ ಮಾಡಿಸಿ ಮಾಡಿ ಬಾಕಿ ಏದೇ ಕಾರಣಕ್ಕೂ ಮಾಡೋಕ್ಕಿಲ್ಲ. ಪುನಃ ಹಿಂಗೆ ಇಲ್ಲಂಗಿ ಇಲ್ಲೇ ಅದು ಎಳ್ದಿ ತಪ್ಪಲೆ ಬಾಯಿ ತಪ್ಪಿ ಅಂತಂಗಿ ಒತ್ತೋನಕ್ಕೆ ಇಲ್ಲೇ ಒತ್ತೋದು ಬಂದ ಅಂತೂ ನಿಂಗಳ ಸಮಿತಿ ತೀರ್ಮಾನ ಮಾಡೋಂಜಿ ಈ ಕಾರ್ಬಾರನ್ನು ಮಾಡಿ ಮಾಡ್ತೀನಿ ನಂಗೆ ಸೇಫ್ ಇನ್ನು ಅವ ಸನಾತನ ಧರ್ಮಗಳು ಅದು ಮುಸ್ಲಿಂ ಹೋಗಿಲ್ಲ ತುರ್ಕದೆಲ್ಲ ನೋಡು ಈ ತುರ್ಕನ್ ಬಯ ಬಂದಿಟ್ಟು ಅವ ಎಂತ ಮಾಡೋಕ್ಲಿ ಎಷ್ಟು ರೆಡಿ ಅವ ಏನೇ ಕಾಶ್ಮೀರ ಒಯ್ಯದ ಕಾಲ ನಾನು ಇಂಜ ಆ ತುರ್ಕಳ ಇಂಡಿಯಾದ ಅಣಿಚುಡುಕ್ ನಾನು ನಮ್ಗೆ ಕೈತೆ ಅಂದು ಬಿಜೆಪಿ ಗೌರ್ಮೆಂಟ್ ಇಂತು ಅಣಿಚುಡುಕಿಜ ಬಟ್ ಅದು ಕಾಂಗ್ರೆಸ್ ಗೌರ್ಮೆಂಟ್ ಇಂತು ಸೊ ಅದನ್ನು ಅಣಿಚುಡುಕ ಬೇರೆಲ್ಲ ಬಾಯಿನೊಳಗೆ ಬಿಟ್ಟಿದ್ದು ವ್ಯಕ್ತಿ ಅಣಿಚಕ್ಕೂ ಅವು ಒಡ್ಡಿ ನಿಂತಲೆ. ಸೊ ಆ ಜಾತಿ ಅಂತೂ ಅವ ಬರೀ ಸನಾತನ ಇಲ್ಲಿ ಬಂದು ಕೂಡ ಅವ ಎತ್ತದು ಮಾಡಿದ್ರು ಈಗ ಅದನ್ನ ಬಿ ಕೇರ್ಫುಲ್. ಅದನ್ನ ಜನ ಭಾರಿ ಜ್ಞಾನ ಮಾಡೋದು ಮೆಜೆ ಸ್ಟೆಪ್ ಕೊಡೋದು ಇನ್ನು ಅವ ಸನಾತನ ಧರ್ಮಗಳು ನಾನು ಅದು ಕೊಟ್ಟಿರು ಇದು ಕೊಟ್ಟಿರು ಅವ ಒಂದು ಮಾಡಲಿ ಅವನಾನೇ ಅವ ಮಾಡು. ನಂಗಡ ದೇಶದ ವೈಸ್ ಪ್ರೆಸಿಡೆಂಟ್ ಇಂತು ಉಪರಾಷ್ಟ್ರಪತಿ ಅವ ದಂಡ ಉಪರಾಷ್ಟ್ರಪತಿ ಆಯ್ತಿಂತು ಅವ ಹಿಡಿತಿ ಬಾಲಕ್ಕೆ ಅವ ಎಂತ ಇಂಡಿಯಾದ ನಾಲ್ಕು ಕತ್ರ ಉಂಡು ಅನಿಸಿ ನಾಲ್ಕು ಸೇಫ್ ಇಲ್ಲ ಅನಿಸಿ ಆಗ ಆ ಮುಸ್ಲಿಮ್ಸ್ ನಿಂಗೆ ಎಂದ ನೋಡ್ಬೀರ ನಮಗಿಲ್ಲ ನಾವು ನೀವು ಮಮತಾಜ್ ಅಲಿ ನಡ್ಕೊಂಡು ಸ್ಕೆಚ್ ಉಂಟು ಎಲ್ಲ ಉಂಟು ಅವ ಮಮತಾಜ್ ಅಲಿ ಅವನು ಮಮತಾಜ್ ಅಲಿ ಆಯ್ತೆ ನಾವು ಉಂಡು ಈಗ ಇನ್ನು ಅವ ನಂಗೆ ಧರ್ಮ ಕಂಡ್ರು ಅದು ಕೂಡ ನೆವರ್ ಗೊತ್ತೋದಿಲ್ಲ ಈಗ ನಾನು ಆ ದೇವಸ್ಥಾನ ರೋಡನ್ನ ದೇವಸ್ಥಾನಕ್ಕೆ ರಿಜಿಸ್ಟರ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ನಂಗೆ ಕೂಡ ತೊಂದರೆ ಎನಿ ಟೈಮ್ ಹಾಕಿ ಇನ್ನೊಂದು ಬಫರ್ಸ್ ರೋನ್ ಅದು ಎಂತ ಉಂಟು ನೋಡಿ ಅದು ಕನ್ವರ್ಷನ್ ಆಗ್ತದೆ ಶಿಕ್ಷಕನ ಒಂದು ವ್ಯವಸ್ಥೆ ನಿಂಗೆ ಮಾಡಿ ಐದು ದಾರಿ ಕ್ರಿಶ್ಚಿಯನೇ ಆಡಿ ಮುಸ್ಲಿಮೇ ಆಡಿ ಮಸೀದಿ ಕಟ್ಟೋದು ಬೋಟ ಎನ್ನು ಗಣಿಸಿಗೆ ನಂಗಡ ಇಗ್ಗುತ್ತಪ್ಪಂಡ ಆದಿ ಸ್ಥಾನ ಕೊಡಿಲ ಐಪಿ ಇಂದು ದೇವಸ್ಥಾನ ಇಲ್ಲಿಕ್ಕು ಅಡಿಲಿಕ್ಕು ಆದಿ ಸ್ಥಾನ ಅಲ್ಲಿ ಉಳಾನ ಉಂಡು ಆಂಡ ಪಕ್ಕಲು ಬಾಂಗು ಬಿಡಪೋದು ಅಲ್ಲಿ ಗೋರೆಯೋದು ಇದು ಹಾಕೋದು ಬೋಂಡ ಎಡ್ತಾನೆ ಹಿಂಗೆ ತೋಟ ತೊಡಿಯ ಮಾಡಿ ಚಾಯಲು ಎಂಜಾಯ್ ಮಾಡಿ ಅದೆಲ್ಲ ಹಿಂಗೆ ಅಲ್ಲಿ ಹೋಮ್ ಸ್ಟೇ ಎಂತ ಮಾಡೋ ಅದು ಮಾಡಿಬಿಡು ಅದು ನಂಗೆ ಹಂಗೆ ಅಬ್ಜೆಕ್ಷನ್ ಮಾಡೋಕ್ಕಿಲ್ಲ ಅದು ಸರ್ಕಾರಕ್ಕೆ ಬಿಟ್ಟದು ಅನ್ಕೊಂಡು ಅಂತಾನ ಜ್ಞಾನ ಮಾಡಿತ್ತು ಮಾಡೋಕೆ ಹಿಂಗಕ್ಕೆ ನಂಗೆ ಮನದಟ್ಟು ಮಾಡು ನೋಡಿ ಇಲ್ಲಿ ನಿಂಗೆ ಅಂತೆ ಒಂದು ಮಾಡ್ಸಿಗೆ ಒಕ್ಕಿ ಹೊಚ್ಚಿತ್ತು ಪೋಪ ನಿಂಗಡ ಜಾಗ ಖಂಡಿತವಾಯ್ತು ಆ ಬರೆ ಜಾತಿತ್ತು ಪೋಪ ಅದು ನಿಂಗಕ್ಕೂ ಲಾಸ್ ಊರಿಗಿಡಿ ಆ ಇಗುತ್ತಲ್ಲ ಮುಂದೆ ಸ್ಥಾನ ಆದಿ ಸ್ಥಾನ ಹತ್ತಿತ್ತಲ್ಲ ಅದು ಎಲ್ಲರಿಗೂ ಅದು ತೊಂದರೆ ಅಪ್ಪ ಅಂತಾನೆ ಹಿಂಗಕ್ಕೆ ನಂಗೆ ಮನದಟ್ಟು ಮಾಡುವಲ್ಲತ್ತೆ ಇಲ್ಲಿ ನಂಗೆ ಅರ್ಥನೇ ಜ್ಞಾನ ಎಲ್ಲರಿಗೂ ಈ ವಿಷಯ ಗೊತ್ತುಳ್ಳಂಥ ವಿಷಯ ಅನ್ಕೊಂಡು ಅದನ್ನು ಭಾರಿ ಜ್ಞಾನ ಮಾಡಂಗ ಜ್ಞಾನ ಮಾಡಿತ್ತು ತಪ್ಪರಿಯಂಗ ಫಸ್ಟ್ ಹಿಂಗಳ ಬಬ್ಚಿಡಂಗ ಹಿಂಗಳ ಬಬ್ಚಿಟ್ಟಂಡು ಈ ಮೀಟಿಂಗಲ್ಲಿ ಇನ್ನೊಬ್ಬ ಕಾಚಿಗೂ ಹಿಂಗ ಬರೋಂಡು ಹಿಂಗ ಬಂದಿತ್ತು ಅಳ್ಕೊಂಡು ಇಲ್ಲಿ ಅಲ್ಲಿಗೆ ದೇವಸ್ಥಾನದಲ್ಲೇ ಅಳ್ಚಿಡಿ ಆ ದೇವಸ್ಥಾನದಲ್ಲೇ ಭಕ್ತನಾಯ್ತು ಬರಡು ಅವ ಏನು ನಂಗಳು ಕ್ರಿಶ್ಚಿಯನ್ ಪಳ್ಳಿಗೂ ಪೋಪ ಮಸೀದಿಗೂ ಪೋಪ ಎಲ್ಲರೂ ಪೋಪ ಕೋತಿ ಪಕ್ಕ ಎಲ್ಲ ಎಂತ ರಾಜ್ಯಕ್ಕೆ ವೈತಿ ಪೋಕಲು ಪೋಂಡೇವಪ್ಪ ಅಲ್ಲೇಗೂ ಪೋಂಡೇವಪ್ಪ ಫ್ರೆಂಡ್ಸ್ ಆಯ್ತು ಪೋಂಡೇವಪ್ಪ ಅಂತ ಟೈಮಲ್ಲಿ ಹಿಂಗೆ ಬರಡು ಬಂತ ಆ ದೇವರ ನೆಲೆಯಲ್ಲಿ ಬಂದಿತ್ತು ನಿಂದಿತ್ತು ಅಲ್ಲಿ ಪ್ರೇಯರ್ ಮಾಡಿತ್ತು ನಂಗೆ ಆ ವಿಷಯದ ಹಿಂಗಡ ವಿಜಯ ಮಂದಟ್ಟು ಮಾಡೋಜ ಇನ್ನೇನು ಆಯ್ಪೋನಂತ ಕಾವೇರ ವಿಷಯದ ಅಣ್ಣಿ ಕಾವೇರ ವಿಷಯದ ಹಿಂಗೆ ಅರ್ಥ ಮಾಡಿ ತಂಡಿ ಕೊಡ್ತು ಅನ್ನನೇ ಗೊತ್ತಪ್ಪ ಇದು ನಂಗಡ ಎಲ್ಲಾಡ ஒரு ஆதிஸ்தான ஆயிட்டு நங்கட மலைதேவனும் எல்லா இதுங்க நல்ல ஒரு ದೇವಶಕ್ತಿ ಉಳ್ಳಂತ ದೇವಸ್ಥಾನದ ಮಿಂಜಲ್ ನಿಂಗೆ ಇಂಥದ್ದೆಲ್ಲ ಕಳಿಪೊಂದು ಮಾಡೋಣ ಅದು ಮಾಡೋದು ಮಾಡೋದು ನಂಗೆ ಹಿಂಗಕ್ಕೆ ಚಾಯಲ್ಲಿ ಅರ್ಥಾಪನೆಗೆ ಎಣ್ಣೆ ಕೊಡ್ತಕ್ಕ ಖಂಡಿತವಾಯ್ತು ಹಿಂಗೆ ಅಂಥದ್ದು ಮಾಡೋಗಿಲ್ಲ ಅಂದಂಡು ನಾಡ ಹಬ್ಬ నాకు చెరుంగనే నానార్జనకి చెరుంగనే నాకు ಗೊತ್ತಾನಂತ ವಿಚಾರ ಅನ್ಸಿಂಗಿ ಈ ಸನಾತನ ಪ್ರಾರ್ಥನೆಗೆ ஒரு ಮಂದಿರ ಮಾಡೋದು నాకు ఇంకా ಗೊತ್ತಾನದು ಸನಾತನ ಪ್ರಾರ್ಥನೆ ಮಾಡೋಕಾಯ್ತು ಅವರು ಮಂದಿರ ಮಾಡುವಂಥದ್ದು ಆ ಮನುಷ್ಯ ಮಾಡುವಂಥ ವಿಚಾರ ಅಂದ್ರೆ నాకు ಈಗ ಗೊತ್ತಾಗ್ತೈತೆ ಚಿಗ್ನೇರೋ ಕೊಟ್ಟೋ ಗೊತ್ತಲೆ ಅಂಗಳೇ ಬಂತು ಅದೇಂತೇಳಿ ಅದನ್ನು ನಂಗೆ ಒತ್ತೊಂಡ ಮಾಡ ನಂಗಕ್ಕೆ ಮಿಂಜಕ್ಕೆ ಬಿಟ್ಟಿದ್ದುಳ್ಳಂಥ ವಿಚಾರ ಸೊ ಇಕ್ಕಲೇ ನಿಂಗೆ ನಾನು ಅವರು ವಿಡಿಯೋ ನೋಡ್ನ ಓಲಾಕ್ತ ಅವರು ವಿಡಿಯೋ ನೋಡ್ನ
ನಂಗೆ ನೆಲ್ಲಿಗರ ಸ್ನೇಹಿತಂಗೆ ಎಲ್ಲರೂ ಆ ಕುಂದ್ರಗುಡಿಗೆ ಬತ್ತಿತ್ತು ಈ ಸಾಧಾರಣ ನಾನು ನಚಂಗಿ ಅದ್ರಲ್ಲಿ ಇಕ್ಕಾಕ್ಲೆ 70 ಎಕರೆ ಜಾಗ ಅಂತ ಗಮ್ಮಲ ಟೋಟಲ್ 9 ಎಕರೆ ಜಾಗಕ್ಕೆ ನಾಡು ಅಂದಾಜು 10 ಎಕರೆ ರೋಡ್ ಮಾಡಿತಾ ಇದ್ವಿ ಹೆಚ್ಚು ಕಮ್ಮಿ 10 ಎಕರೆ ರೋಡ್ ಮಾಡೋಕಪ್ಪಾಗ ಪರಿಸರ ನಾವು ಹಚ್ಚಿ ಅಲ್ಲಿ JCB ಹಿಡ್ತ ಬಂದು ಕೆಲಸ ಮಾಡೋಕಪ್ಪಾಗ ಆ ಜಾಗ ಹಿಡಿಯೋ ಪೋಪಂತದ್ದು ಅಂತಾನು ಮಾಡಿ ಬೆಚ್ಚಿತ್ತು ಇದನ್ನೆಲ್ಲ ನಂಗೆ ಕಣ್ಣು ನೋಟಿಂಡು ನಂಗೆ ಮುಂಡ ದೀಪಕಾಯಿಲೆ ನೆಲ್ಜಿ ಕೋಚಿಂಗು ಅದು ಸುಮಾರು ಭಾಗ ನಾಡ ಅಂದಾಜು ನಾನು ಆ ಜಾಗಕ್ಕೆ ಹೋಯ್ ನಂಗಡ ಬಲಕ್ಕೆ ಹೊಂಡ ರಂಜಿಡ ಮೋಹೊಂಡ ಕೂಡ ನಾನು ಆ ಜಾಗಕ್ಕೆ ಹೋಯ್ ಅವ್ರು ನೀರು ರವಿಸೆ ನೋಡು ನಾನು ಹರೀಶ್ ಭವನ್ ಕೋಚಿ ಅದು ಬಲ್ಯ ಕಾಡು ಪೋಪ್ ನೆಲ್ಜಿಕ್ ಬಲ್ಯದಕ್ಕೆ ಆಪಲ್ಲ ಟ್ರಸ್ಟ್ರ ಪರ ಆಯ್ತು ಎಡ್ತಂತುಣಗಿ ಅದನ್ನ ಟ್ರಸ್ಟ್ರ್ ಎಂತ ಆಕ್ಟಿವಿಟೀಸ್ ಇಪ್ಪ ರಿಜಿಸ್ಟ್ರೇಷನ್ ಇಪ್ಪ ಆ ಕಾರ್ಬಾರ ಮಾಡೋದು ಇದು ವ್ಯಕ್ತಿಗತ ಆಯ್ತು ಎಡ್ತಂಡ ನಮ್ಗೆ ಹಂಗೆ ಓನರ್ಶಿಪ್ ಅಪ್ಪ ಓನರ್ಶಿಪ್ಗೆ ಹಿಂಗೆ ಎಂತ ಬೋಂಡಿಂಗ್ ಮಾಡು ಬಹುಶಃ ಆ ಒಂದು ಕಾಫಿ ತೋಟ ಮಾಡೋಕ್ಕಂತೂ ಎಡ್ತಂತಿಪ್ಪ ಬೋರ್ ಆಕ್ಟಿವಿಟೀಸ್ ಇಕ್ಕ ಸನಾತನ ಧರ್ಮತ್ರ ಪ್ರಚಾರ ಆ ಕಡೆ ಬೋರೆ ಎಂತ ಆಕ್ಟಿವಿಟೀಸ್ ಆಚಂಗು ಪೊರಮೆ ತಂಗ ಬಂತು ಅದು ஒரு ಟೂರಿಸ್ಟ್ ಪ್ಲೇಸ್ ಪ್ರವಾಸಿ ಮಂದಿರ ಆಪಲತ್ತೆ ಪ್ರವಾಸಿ ಜಾಗ ಆಪಲತ್ತೆ ಅದು ಕಾಫಿ ತೋಟ ಆಯ್ತಂತೂ ಖಂಡಿತ ಇಪ್ಪದೇ പോയി പിൻ ഡ്രോപ്പ് സൈലന്റ് ದೇವಳಗೆ ಏನೋ ಮಾಡ ಈಗ ದೇವ ಒಲಿಯುವ ನಂಗಳು ದೇವ ಬಿಟ್ಟಿದ್ದು പോയി ಬಿಕ್ಕರೆ ಎಳೆಂದು ಎಣೆയും പോയി ರಾಜಕೀಯ ಮಾಡಿ ಸತ್ತು ನಿಧಿ ವೋಟ್ ಬ್ಯಾಂಕ್ ಅಥವಾ 500 ಬ್ಯಾಂಕ್ ಎಂತೋ ಮಾಡಿಂಡು BJP ಕಾಂಗ್ರೆಸ್ JDS ಕಮ್ಯುನಿಸ್ಟ್ TMC ಎಂತೋ പോയിണ്ടಲ್ಲ ನಂಗೆ ಸರ್ವನಾಶ 100 ಇದನ್ನ ನಿಂಗೆ ಅವಕಾಶ ಕೊಡ್ತೈತಿ ನಾನು ಕಣ್ಣು ಹೊತ್ತಿ ಕೇಳೋರು ಹಿಂಗೆ ಮಾರೋದಪ್ಪ ಜ್ಞಾನ ಮಾಡಿ ನಿಂತೀನಿ ನಾನು ದಾಟ್ ಮಾರಿಗಳು ಅಂತ ಮಾರೋ ಎಂತ ಮಾಡೋದು ಅಂತ ನಂಗೆ ಹೋಗ್ಬೇಕು ಅಲ್ಲ ಹಿಂಗಂಗನೆ ಬಂದಿರ ಇನ್ನು ದಂಡುಪಾಲು ಬಂದಿತ್ತು ನಂಗೆ ಎಲ್ಲಿಗೆ ಹೋಗು ಏದ್ ಆಫೀಸ್ ನಡ್ಕೊಂಡು ಅಲ್ಲಿ ನಂಗೆ ಸಂಬಂಧಪಟ್ಟ ಎಂಗಡ ಕೂಡ ಎಲ್ಲರೂ ಕೂಡ ಕೂಡಿಯಂಡು ಇಂಗಡ ಕೂಟಿಯಂಡು ಮಿಂಜಕ್ಕೆ ஒரு ಸ್ಟೆಪ್ ಕೂಡ ನೆಕ್ಸ್ಟ್ ತಿಂಗಳಾಚೆ ಇರೋದಂಗೆ ಚೆನ್ನಿಯಾಚೆ ಗ್ರಾಮಸಭೆ ವಿಶೇಷ ಗ್ರಾಮಸಭೆ ವ್ಯವಸ್ಥೆನ ಮಾಡಂಗ ಅಖಿಲ ಕೊಡವ ಸಮಾಜದ ಕಾನೂನು ಸಲಹೆಗಾರ ಕುಟ್ಟಂಡ ವಿಜಯ್ ಉತ್ತಪ್ಪ ಪಾಡಿ ಇಗ್ಗುತಪ್ಪ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಚಮಂಡ ರಾಜ ಪೂವಣ್ಣ ಪೇರೂರು ಇಗ್ಗುತಪ್ಪ ದೇವಾಲಯದ ಅಧ್ಯಕ್ಷ ಮಚ್ಚೂರ ರವೀಂದ್ರ ಬಲ್ಲಂಬಾವಟಿಯ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಮಣವಟ್ಟಿರ ಹರೀಶ್ ಕುಶಾಲಪ್ಪ ಪುಲಿಕೋಟು ಕೋಟೆ ಭಗವತಿ ದೇವಾಲಯದ ಅಧ್ಯಕ್ಷ ಕರವಂಡ ಲವಾನಾಣಯ್ಯ ಅಖಿಲ ಕೊಡವ ಸಮಾಜದ ಉಪಾಧ್ಯಕ್ಷ ಪೇರೇರ ಬಿದ್ದಪ್ಪ ಕಾರ್ಯದರ್ಶಿ ಚೊಟ್ಟಂಡ ಪ್ರಭು ಸೋಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ.